ಐಐಪಿ ಪ್ರಕಾಶನ ಮತ್ತು ಕರ್ನಾಟಕ ವಿಕಾಸ ರಂಗ ಹಾಗೂ ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನ ಚಿಕ್ಕಮಗಳೂರು ಇವರ ಆಶ್ರಯದಲ್ಲಿ ಕುಂದೂರು ಅಶೋಕ್ ರಚಿಸಿರುವ ಪಾಳೆಯ ಪಟ್ಟು ಕಾದಂಬರಿ ಲೋಕಾರ್ಪಣೆ ಮತ್ತು ಕುಂಭಕ ಸಾಹಿತ್ಯ ಸಿರಿ 2026 ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡಕ್ಕಾಗಿ ದುಡಿದವರಿಗೆ ಗೌರವ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಎಂಎಲ್ವಿ ರೋಟರಿ ಹಾಲ್ನಲ್ಲಿ ಜನವರಿ 25ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕರ್ನಾಟಕ ವಿಕಾಸ ರಂಗ ಚಿಕ್ಕಮಗಳೂರು ಅಧ್ಯಕ್ಷರಾದ ಕುಂದೂರು ಅಶೋಕ್ ತಿಳಿಸಿದರು. ಈ ವರ್ಷಕ್ಕೆ ಈ ಪ್ರಶಸ್ತಿಗೆ ಇವರು ಅರ್ಹರಿದ್ದಾರೆ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಏನಾದರೂ ಒಂದಷ್ಟು ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಾರೆ. ಇವ್ರನ್ನ ಗುರುತಿಸಬೇಕು ಅಂತೇಳಿ ಪ್ರತಿ ವರ್ಷ ನಾನು ಅದನ್ನು ಗುರುತಿಸ್ತಾ ಇದ್ದೀನಿ. ಪ್ರತಿ ವರ್ಷ ಹೀಗೆ ಒಬ್ಬೊಬ್ಬ ಲೇಖಕರನ್ನ ಸಾಹಿತಿಗಳನ್ನ ಜಿಲ್ಲೆಯ ಸಾಹಿತಿಗಳಿಗೆ ಮಾತ್ರ ಇದು ಸೀಮಿತ ಈ ಪ್ರಶಸ್ತಿ. ಈ ಬಾರಿ ತರೀಕೆರೆಯ ಮನಸುಳಿ ಮೋಹನ್ ಅಂತಕ್ಕಂತಹ ಒಬ್ಬ ಲೇಖಕರು ಒಂದೆರಡು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಮತ್ತು ಇವತ್ತು ಮುಖ ಪುಸ್ತಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಸಕ್ರಿಯವಾಗಿ ತಮ್ಮ ಬರವಣಿಗೆಯ ಮೂಲಕ ಗುರುತಿಸಿಕೊಳ್ತಕ್ಕಂತಹ ಮತ್ತು ಬರವಣಿಗೆಗಳು ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಮುಖಪುಸ್ತಕದಲ್ಲಿ ಅತ್ಯಂತ ಹೆಚ್ಚು ಇಷ್ಟಗಳನ್ನ ಒತ್ತುವಂತಹ ಒಂದು ಪ್ರಭಾವವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಲೇಖಕ ಅಂಥವರಿಗೆ ನಮ್ಮ ಒಂದು ಪ್ರತಿಷ್ಠಾನ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ನಂಜೇಶ್ ಬೆಣ್ಣೂರು ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾದ ವೀರಭದ್ರಪ್ಪ ಅವರು ಪುಸ್ತಕ ಲೋಕಾರ್ಪಣೆ ಮಾಡಲಿದ್ದಾರೆ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಕುಂಭಕ ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ ಅವರು ಕನ್ನಡಕ್ಕಾಗಿ ದುಡಿದವರಿಗೆ ಸನ್ಮಾನಿಸಲಿದ್ದು ವಿಧಾನ ಪರಿಷತ್ ಶಾಸಕರಾದ ಎಸ್.ಎಲ್. ಭೋಜೇಗೌಡ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರು ಗೌರವ ಉಪಸ್ಥಿತಿ ಇರಲಿದ್ದಾರೆ ಎಂದರು. ಇಲ್ಲಿ ನಾವು ಕನ್ನಡಕ್ಕಾಗಿ ದುಡಿದವರು ಅಂತಕ್ಕಂತಹ ಒಂದು ಮಾಲಿಕೆ ಅಡಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ನಾನು ಕಳೆದ 6 ತಿಂಗಳಿನಿಂದ ಕರ್ನಾಟಕ ವಿಕಾಸ ರಂಗದ ಜಿಲ್ಲಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ್ರು ಬೆಂಗಳೂರಿನ ಸಂಘಟನೆಯೊಂದು. ಹಾಗಾಗಿ ಇದು ಏನು ಕರ್ನಾಟಕ ವಿಕಾಸ ರಂಗ ಅಂತ ಹೇಳಿದ್ರೆ ಕನ್ನಡದ ಕೆಲಸಗಳನ್ನ ಮಾಡುವಂಥದ್ದು, ಕನ್ನಡದ ಸಂಘಟನೆಯನ್ನು ವಿಶೇಷವಾಗಿ ಮಾಡ್ತಕ್ಕಂಥವ್ರನ್ನ ಗುರುತಿಸುವಂಥದ್ದು, ಅವರ ಅನುಭವಗಳನ್ನ ಹಂಚಿಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಈ ರೀತಿಯ ಸನ್ಮಾನ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿ ಜಗದೀಶ್ ಮರಾಬೈಲ್ ಅಂತಕ್ಕಂಥವ್ರು. ಅವರು ಕನ್ನಡದ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂತ ನಾವು ಯಾಕೆ ಗುರುತಿಸ್ತೀವಿ ಅಂತ ಹೇಳಿದ್ರೆ ಕನ್ನಡದ ಕೆಲಸ ಅಂತ ಹೇಳಿದ್ರೆ ಕವಿಗಳು, ಲೇಖಕರು, ಸಾಹಿತಿಗಳು ಎಲ್ಲಾದ್ರೂ ಅವ್ರನ್ನ ಕರೆದು ಉಪನ್ಯಾಸ ಕೊಡಿಸ್ತಾರೆ, ಸನ್ಮಾನ ಮಾಡ್ತಾರೆ, ಅಭಿನಂದನೆ ಮಾಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಆದ್ರೆ ನಿಜವಾಗಿ ಕನ್ನಡದ ಕೆಲಸಕ್ಕೆ ಕುರ್ಚಿ ಹಾಕುವಂಥವ್ರು ಮತ್ತೆ ಬ್ಯಾನರ್ ಕಟ್ಟುವಂಥವ್ರು, ಹಾಗೆ ಬಾವುಟ ಹಿಡಿಯತಕ್ಕಂಥವ್ರು, ತಾವು ಸಮಯ ಕೊಟ್ಟು ಹಗಲು ರಾತ್ರಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂತಹ ಒಂದು ಏನಿದ್ದಾರೆ, ಏನು ಕಟ್ಟಾಳು ಅಂತ ಹೇಳ್ತೀವಿ, ಕನ್ನಡದ ಕಟ್ಟಾಳು ಅಂಥವ್ರನ್ನ ಸ್ಥಳೀಯವಾಗಿ ಸಹಿತ ನಾವು ಗುರುತಿಸಿ ಅವ್ರ ಹತ್ರ ಅವ್ರಿಗೆ ಗೌರವ ಸನ್ಮಾನ ಮಾಡೋದು, ಅವರ ಅನುಭವಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಅವರಿಗೆ ಒಂದು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿ ಮುಂದೆ ನೀವು ಕನ್ನಡದ ಕೆಲಸಗಳನ್ನ ಮಾಡಿ ಕನ್ನಡದ ಬೆಳವಣಿಗೆ ನಿಮ್ಮಂಥವ್ರು ಬೇಕು ಅಂತೇಳಿ ಬೆಂತಟ್ಟುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಸಹಿತ ಆ ಕಾರ್ಯಕ್ರಮ ಸಹಿತ ಆ ಕೆಲಸ ಜರುಗಿದೆ. ಸೊ ಇನ್ನು ಉಳಿದಂತೆ ಒಂದಷ್ಟು ಸಂಗೀತದ ಕಾರ್ಯಕ್ರಮ ಇದೆ. ಸುಗಮ ಸಂಗೀತದ ಕಾರ್ಯಕ್ರಮ ಮಲ್ಲಿಗೆ ಸುಧೀರ್ ತಂಡದಿಂದ ನಾವು ಅವರು ನಂದೇ ಕವಿತೆಯನ್ನು ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ ಮತ್ತು ಕೆಲವು ಕನ್ನಡದ ಗೀತೆಗಳನ್ನ ಆ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾರೆ. ಉಳಿದಂತೆ ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಸೊ ನಮ್ದು ಜಾವಣಿಗೆ ನಾಡು 16 ಹಳ್ಳಿಗಳ ಒಂದು ಗುಂಪು. ಆ 16 ಹಳ್ಳಿಯಲ್ಲಿ ಸುಮಾರು ಒಂದು 2-3 ಶತಮಾನಗಳ ಹಿಂದೆ ಒಬ್ಬ ಪಾಳೆಗಾರ ಇದ್ರು. ನಾವ್ಯಾರು ಕಣ್ಣಾರೆ ನೋಡಿಲ್ಲ. ಜನಗಳು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ಅವರು ಅಂಗಿ ಯುದ್ಧ ಮಾಡಿದ್ರಂತೆ, ಅವರು ಇಂಥ ಕಡೆ ಹೋಗಿ ಪ್ರಶಸ್ತಿ ಸನ್ಮಾನಗಳನ್ನು ಪಡ್ಕೊಂಡು ಬಂದ್ರಂತೆ, ಮತ್ತು ಅವರು ರಾಜಿ ಪಂಚಾಯಿತಿ ನ್ಯಾಯವನ್ನು ಅತ್ಯಂತ ದಕ್ಷವಾಗಿ ಮಾಡ್ತಿದ್ರಂತೆ, ನ್ಯಾಯ ನಿಷ್ಠುರವಾಗಿದ್ರಂತೆ. ಅವರ ಸುತ್ತ ಅನೇಕ ರೀತಿಯ ಸಂಚುಗಳು ಮತ್ತೊಂದಷ್ಟು ಎಲ್ಲವೂ ಆ ಕಾಲದಲ್ಲೂ ಸಹಿತ ನಡೀತಾ ಇತ್ತು. ಅಂಥದ್ರ ಮಧ್ಯೆ ಎಲ್ಲ ಅವರು ಆಡಳಿತ ನಡೆಸಿಕೊಂಡು ಕೊನೆಗೆ ಅವರ ಅಂತ್ಯ ಒಂದು ರೀತಿಯಲ್ಲಿ ದುಃಖಾಂತ್ಯದಲ್ಲಿ ಆಗುವಂಥದ್ದೆಲ್ಲ ಅನೇಕ ವಿಷಯಗಳಲ್ಲಿ ನೋಡ್ತೀವಿ. ಅದು ಜೊತೆಗೆ ನಾಡಿನ
ಭೌಗೋಳಿಕ ಚಿತ್ರಣ ಮತ್ತು ಸಾಂಸ್ಕೃತಿಕವಾದಂತಹ ಪರಂಪರೆ ಮತ್ತು ಜನಪದೀಯ ಹಿನ್ನೆಲೆ, ಜನರ ಬದುಕವತ್ತು ಹೇಗಿತ್ತು ಅಂತಕ್ಕಂಥ ಸುಮಾರು 2 ಶತಮಾನಗಳ ಹಿಂದಕ್ಕೆ ಹೋಗಿ ನಾನು ಅದನ್ನ ಒಂದಷ್ಟು ಕಾಲ್ಪನಿಕವಾಗಿ ಕೇವಲ ನನ್ನ ಕಲ್ಪನೆಗೆ ಒಂದು ವಾಸ್ತವಿಕ ನೆಲೆಗಟ್ಟು ಅಂತ ಹೇಳಿದ್ರೆ ಕೇವಲ 10%. ಕಟ್ಟೆ ಮೇಲೆ ಕೂತ್ಕೊಂಡು ಯಾರೋ ಮಾತಾಡ್ತಕ್ಕಂಥ ಹಿರಿಯರ ಅನುಭವಗಳನ್ನ ಕೇಳ್ಕೊಂಡು ಅದಕ್ಕೊಂದಷ್ಟು ಅದರ ಮೇಲೆ ಒಂದು ಕಾಲ್ಪನಿಕ ಸೌಧವನ್ನ ಕಟ್ಟಿರ್ತಕ್ಕಂಥದ್ದು ಕಾದಂಬರಿ. ಇದು ಯಾವುದನ್ನು ನಾನು ಸಂಶೋಧನಾತ್ಮಕ ಕೃತಿಯಾಗಿ ನಾನು ಯಾವುದೇ ದಾಖಲೆಗಳನ್ನ ಅಂಕಿಅಂಶ ಇಟ್ಕೊಂಡು ಬರೆದಿರ್ತಕ್ಕಂಥ. ನಿಮಗೆ ಎಲ್ಲರಿಗೂ ಗೊತ್ತು, ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ, ಅಪ್ರತಿಮ ಹೋರಾಟಗಾರ ಅಂತ ನಮಗೆ ಗೊತ್ತು. ಅದು ಎಲ್ಲೂ ಕೂಡ ಆತನ ಬಗ್ಗೆ ದಾಖಲೆ ಮಾಡಲಿಲ್ಲ, ಇತಿಹಾಸದಲ್ಲಿ ಬರವಣಿಗೆಯಲ್ಲಿ ಇರಲೇ ಇಲ್ಲ. ಮತ್ತೆ ಹೇಗೆ ಅದನ್ನ ಒಂದು ಇತಿಹಾಸವನ್ನು ಈಗ ಇತಿಹಾಸದ ಪುಟಕ್ಕೆ ಆತ ಸೇರಿದ ಅಂತ ಹೇಳಿದ್ರೆ, ಆತನ ಬಗ್ಗೆ ಲಾವಣಿಯನ್ನ, ಹಾಡುಗಳನ್ನ ಜನರು ಹೊಲದಲ್ಲಿ ಹಾಡ್ತಾ ಇದ್ರು. ಅದನ್ನು ಸಂಗ್ರಹಿಸಿ ಆತ ಒಬ್ಬ ಸ್ವಾತಂತ್ರ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ನಾಡಿಗೋಸ್ಕರ ಏನು ಹೋರಾಟ ಮಾಡ್ದ ಅಂತ ಹೇಳಿ ಇತಿಹಾಸ ಪುಟಗಳಲ್ಲಿ ಈಗ ಕಳೆದ 2 ದಶಕಗಳಿಂದ ಈಚೆಗೆ ಅವರು ದಾಖಲಾಗಿದ್ದಾರೆ. ಸೊ ಇದು ಹಾಗೇನೆ. ಸೊ ಇದೊಂದು ನಮ್ಮ ನಾಡಿನ ಒಂದು ಸಾಂಸ್ಕೃತಿಕವಾದಂತಹ ಮತ್ತು ಐತಿಹಾಸಿಕವಾದಂತಹ ಒಂದು ಚಿತ್ರಣ ದಾಖಲಾಗಬೇಕು ಅನ್ನೋ ಕಾರಣಕ್ಕೆ ಸುಮಾರು 2 ವರ್ಷಗಳ ಕಾಲ ಈ ಕಾದಂಬರಿಯನ್ನ ನಾನು ಹಾಗಾಗಿ ಸ್ವಲ್ಪ ಬರೀತಾ ರೈಟಪ್ ಮಾಡ್ತಾ ಅದೀಗ ಸುಮಾರು 406 ಪುಟಗಳನ್ನ ಇರುವಂತಹ ಒಂದು ಪುಸ್ತಕ. ಅಂತಹ ಒಂದು ಪುಸ್ತಕಕ್ಕೆ ಒಂದಷ್ಟು ಪ್ರಕಾಶಕರು ಬಂಡವಾಳ ಹಾಕ್ತಾರೆ. ಅದನ್ನು ಕೊಂಡು ಓದ್ತಕ್ಕಂಥವ್ರು ಸಹಿತ ಅಗತ್ಯ ಇದೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸ್ಥಳೀಯವಾದಂತಹ ಇತಿಹಾಸವನ್ನ, ನಮ್ಮ ಪೂರ್ವಿಕರ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರ ಬದುಕನ್ನ ಅರಿತುಕೊಳ್ಳಿಕ್ಕೆ ಈ ಪುಸ್ತಕ ಒಂದು ಸಹಾಯ ಆಗ್ಬೋದು. ಮತ್ತು ಈ ಜಿಲ್ಲೆಯ ಒಂದು ಅಥವಾ ನಾಡಿನ ಅಕಾಡೆಮಿಕ್ ವಲಯದವರು ಅದನ್ನು ಓದಿ ಅವರ ಅನುಭವಗಳನ್ನ ಅಥವಾ ಅಭಿಪ್ರಾಯಗಳನ್ನು ಕೂಡ ಹೇಳ್ಬೋದು ಅಂತ ಹೇಳಿ ನಾನು ಈ ಪುಸ್ತಕ. ಸುದ್ದಿಗೋಷ್ಠಿಯಲ್ಲಿ ನಂಜೇಶ್ ಬೆಣ್ಣೂರು, ಹಿರೇಮಗಳೂರು ಪುಟ್ಟಸ್ವಾಮಿ, ಜಗದೀಶ್ ಮರೇಬೈಲು ಮುಂತಾದವರು ಉಪಸ್ಥಿತರಿದ್ದರು.